ಹರ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಚಾಣಕ್ಯ, ಶ್ರೀಕೃಷ್ಣ ಪರಮಾತ್ಮ ಇವರ ನೀತಿಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಕೃಷ್ಣ ಹೇಳ್ತಕ್ಕಂಥದ್ದು ಸಮಸ್ತ ಹಿತ ಇತಿ ಸತ್ಯ. ಸತ್ಯ ಎಂದರೆ ಇದ್ದದ್ದು ಇದ್ದಂಗೆ ನೋಡುವುದಲ್ಲ, 4 ಜನರಿಗೆ ಹಿತ ಆಗುವುದು ಎಲ್ಲ ಸತ್ಯ. ಅದೇ ಪ್ರಕಾರ ಸಮರ್ಥ ರಾಮದಾಸರು, ಅದೇ ಪ್ರಕಾರ ವಿದ್ಯಾರಣ್ಯರು, ಮಹಾನ್ ವ್ಯಕ್ತಿಗಳು ಅವರ ಸತ್ಯೋತ್ಸವವಾಗಿ ಹೋರಾಡಿದವರು. ಅವರ ನಡೆದಂಥ ದಾರಿ ನಮ್ಮ ಮಕ್ಕಳಿಗೂ ಹೇಳಬೇಕು. ಒಂದು ದಿವಸ ಚೈನಾದಿಂದ ಒಬ್ಬ ಪರ್ಯಾಟಕ ಬಂದ, ಪಾಟಲಿಪುತ್ರಕ್ಕೆ. ಇಲ್ಲಿ ಚಾಣಕ್ಯ ಅಂತಕ್ಕಂಥ ಮಹಾನ್ ವ್ಯಕ್ತಿ ಇದ್ದಾರೆ, ಅವರು ದರ್ಶನ ಮಾಡ್ಕೊಳ್ಬೇಕು ಅಂಥೇಳಿ ಆ ಒಂದು ನದಿ ದಂಡೆಯಲ್ಲಿ ಒಬ್ಬ ಸಾಧು ಬಟ್ಟಿ ಒಗಿತಾ ಇದ್ದ. ಆತ ಹೋಗಿ ಕೇಳ್ದ, ಚಾಣಕ್ಯ ಎಲ್ಲಿರ್ತಾರ? ನಾ ತೋರಿಸ್ತೀನಿ ಅಂತ ಹೇಳಿದ್ರು. ನನ್ನಿಂದ ಬರ್ರಿ ಅಂತ ಹೇಳಿದ್ರು. ಬಹಳ ದೂರ ಅಡವಿಯಲ್ಲಿ ಕರ್ಕೊಂಡು ಹೋದ್ರು. ಅವನಿಗೆ ಅನುಮಾನ, ಯಾಕೆ ಇಷ್ಟು ದೂರ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ. ಅಲ್ಲಿ ಹೋಗಿ ಒಂದು ಗುಡಿಸಲ ಬಟ್ಟೆ ಎಲ್ಲ ಒಣಗಾಕಿದ್ರು. ಒಣಗಾಕಿ ಅವ್ರ ರೂಮ್ನಲ್ಲಿ ಕೂತರು. ನಾನೇ ಚಾಣಕ್ಯ, ಏನು ಬೇಕು ಹೇಳ್ರಿ. ಅವನಿಗೆ ಆಶ್ಚರ್ಯ. ಸಾದಾ ವ್ಯಕ್ತಿ ತನ್ನ ಬಟ್ಟೆಗಳನ್ನು ತಾನು ಹಾಕ್ಕೊಂಡು ಇಷ್ಟು ದೂರ ಅಡವಿಯಲ್ಲಿ ನಡೆದು ಬಂದು ಒಂದು ಗುಡಿಸಲದಲ್ಲಿ ಇದ್ದಾನ. ನಿಮ್ಮ ಜೊತೆಗೆ ಮಾತಾಡಬೇಕು ಕೆಲವು ವಿಷಯಗಳಂತ ಹೇಳ್ದ. ಸರಿ, ನಂದು ಈ ಕೆಲಸ ಅದ, ರಾತ್ರಿ ಕೂತ್ ಮಾತಾಡೋಣ ಅಂತ ಹೇಳಿದರು. ಸರಿ ಅಂದ. ಅವನು ರೆಸ್ಟ್ ತಗೊಂಡ. ರಾತ್ರಿ ಅವನಿಗೆ ಕರೆದ್ರು ಮಾತಾಡಲಿಕ್ಕೆ. ಅವ ಬಂದ ತಕ್ಷಣ ಅವರು ಒಂದು ದೀಪ ಇಟ್ಟಿದ್ರಲ್ಲಿ. ಆ ದೀಪನ ಶಾಂತ ಮಾಡಿ ಇನ್ನೂ ಒಂದು ದೀಪನ ಹಚ್ಚಿದ್ರು. ಹಚ್ಚೇನಪ್ಪ ಅಂತಂದ್ರೆ ಆತ ಮಾತಾಡ್ಲಿಕ್ಕೆ ಕೇಳಿದ್ರು. ಏನು ವಿಷಯ ಕೇಳ್ರಿ ಅಂಥೇಳಿ. ಆತ ಹೇಳ್ದ, ನೀವು ಈ ದೀಪನ ಆರಿಸಿದ್ರಿ, ಮತ್ತೆ ಇನ್ನೊಂದು ದೀಪನ ಹಚ್ಚಿದ್ರಿ, ಏನು ನನಗೆ ಅರ್ಥ ಆಗಲಿಲ್ಲ ಅಂದರು. ಚಾಣಕ್ಯ ಹೇಳಿದ್ರು, ಇಲ್ಲ ಇದು ಸರ್ಕಾರದ ಎಣ್ಣೆಯ ದೀಪ. ಇದು ಇಲ್ಲಿ ರಾಜ ನನಗದು ಎಣ್ಣೆ ಕೊಡ್ತಾನ, ಅದ್ರ ದೀಪ. ಇದು ನನ್ನ ಸ್ವಂತದ್ದು, ನಾನು ದುಡ್ದು ನನಗೆ ಬಂದಂಥ ಇದರಲ್ಲಿಂದ ನಾನು ಗಳಿಸಿದ ಹಣದಲಿಂದ ತೊಗೊಂಡಂಥದ್ದು ಎಣ್ಣೆ. ಕಾರಣ ನನ್ನ ಪರ್ಸನಲ್ ವಿಷಯಗಳು ಮಾತಾಡೋಕಲ್ಕ ರಾಜರದು ಉಪಯೋಗ ಮಾಡೋದಿಲ್ಲ, ಚಂದ್ರಗುಪ್ತಂದು ನಾನು ಉಪಯೋಗ ಮಾಡೋದಿಲ್ಲ. ಅವನಂದ, ನಾನು ಇನ್ನೇನು ಕೇಳೋದಿಲ್ಲ ಸ್ವಾಮಿ, ನನಗೆಲ್ಲ ಅರ್ಥ ಆಗಿ ಹೋಗ್ಬಿಡ್ತಂತೆ. ಇಷ್ಟು ಪ್ರಾಮಾಣಿಕತ ಚಾಣಕ್ಯ. ಅದೇ ಪ್ರಕಾರ ಒಂದು ದಿವಸ ಆ ಚಂದ್ರಗುಪ್ತ ಒಂದು ಕನ್ಯಾ ಕೊಡ್ಬೇಕಂತೇಳಿ ಒಬ್ಬತ ಬಂದಿರ್ತಾನೆ ರಾಜ. ಸಣ್ಣ ರಾಜ, ಬಹಳ ಸುಂದರವಾದ ಹುಡುಗಿ. ಆಕೆ ನೀರು ಕುಡಿತಿದ್ರೆ ಕಂಠದಿಂದ ಇಳಿತಿತ್ತು ಅಂಬಂಗ, ಅಷ್ಟು ಭ್ರಮೆ ಆಗ್ತಿತ್ತು ಮನುಷ್ಯಗ. ಅಷ್ಟು ತೆಳುವಾದಂಥ ಚರ್ಮ, ಸುಂದರ ಮುಖ, ದೊಡ್ಡ ಕಣ್ಣುಗಳು, ಆಕಿನ ಕಾಂತಿ ನೋಡಿದ ತಕ್ಷಣ ಮೋಹಿತರಾಗ್ತಕ್ಕಂಥ ಸುಂದರ ಕನ್ಯಾಕಿ. ಆ ಚಂದ್ರಗುಪ್ತ ಹೇಳ್ದ, ನನ್ನ ಮಗಳನ್ನ ನಿಮಗೆ ಕೊಟ್ಟು ಲಗ್ನ ಮಾಡ್ಬೇಕಂತ ಮಾಡಿದ್ದೀನಿ. ಆಯ್ತು, ಮಾಡ್ಕೊಳ್ತೀನಿ ಅಂದ ಚಂದ್ರಗುಪ್ತ. ಚಾಣಕ್ಯರಿಗೆ ಹೇಳ್ದ, ಈಗ ಮಗಳು ತಂದಿದ್ದಾನ, ಕೊಟ್ಟು ಲಗ್ನ ಮಾಡ್ತೀನಿ ಅಂದ್ರೆ ನಾನು ಒಪ್ಕೊಂಡಿದ್ದೀನಿ, ನಾವು ಇವತ್ತೇ ಲಗ್ನ ಮಾಡ್ಕೊಳ್ತೀವಿ. ಚಂದ್ರಗುಪ್ತ ಆ ಒಂದು ಎಮೋಷನ್ದಾಗಿದ್ದ. ಆವಾಗ ಚಾಣಕ್ಯ ಹೇಳ್ದ, ಇನ್ನು 2 ದಿವಸ ಮುಹೂರ್ತ ಸರಿ ಇಲ್ಲ, 2 ದಿವಸ ನಿಂದ್ರು, ನಂತರ ಲಗ್ನ ಮಾಡ್ಕೊ. ಆತಗ ಆತುರ, ಬೇಡ ನಾನು ಇವತ್ತೇ ಲಗ್ನ ಆಗ್ತೀನಿ, ದೇವಸ್ಥಾನದಲ್ಲಿ ಆಗ್ತೀನಿ, ಗಾಂಧರ್ವ ಆಗ್ತೀನಿ, ಹೇಗಾದ್ರೂ ನಾನು ಇವತ್ತು ಲಗ್ನ ಮಾಡೇಬೇಕು. ಚಾಣಕ್ಯ ಭಾಳ ಕ್ರೋಧದಿಂದ ಹೇಳ್ದ, ಬೇಡ, ನನ್ನ ಮಾತು ಕೇಳು, 2 ದಿವಸ ನಿಂದ್ರು, ನಾನು ಲಗ್ನ ಮಾಡ್ತೀನಿ ಅಂಥೇಳಿ. ಸರಿ ಏನು ಗುರುಗಳಂತೇಳಿ ಸುಮ್ಮನೆ ಆದ. ಅವರಿಗೆ ತನ್ನ ಗುಡಿಸಲ ಪಕ್ಕದ ಒಂದು ಕುಟೀರದಲ್ಲಿ ತಂದೆ ಮಗಳಿಗೆ ಇಬ್ಬರಿಗೆ ಇಳಿಸಿದ ಚಾಣಕ್ಯ. ಆ ಸುಂದರ ಕನ್ಯೆ ಅವ್ರ ತಂದೆ ಇಬ್ಬರು ಅಲ್ಲಿ ಆತಿಥ್ಯ ಸ್ವೀಕಾರ ಮಾಡಿ, ನೀವಿಲ್ಲೇ ಮಲ್ಕೊಳ್ರಿ, ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ ಆ ಚಾಣಕ್ಯ. ರಾತ್ರಿ 2 ಗಂಟೆಗೆ ಆ ಗುಡಿಸಲಿಗೆ ಬೆಂಕಿ ಹಚ್ಚಿಬಿಟ್ಟ ಚಾಣಕ್ಯ. ಇಬ್ಬರು ಅಲ್ಲಿ ದಹನಾಗಿ ಹೋಗ್ಬಿಟ್ರು. ಮರುದಿವ್ಸ ಮುಂಜಾನೆ ಬಂದೇನಪ್ಪ ಅಂತಂದ್ರೆ ಎಲ್ಲರೂ ಹೇಳಿದ್ರು, ರಾಜ ಚಾಣಕ್ಯ ನಿಮ್ಮ ಏನು ಬಂದಿದ್ಲು ಆ ಹುಡುಗಿ ಅವ್ರ ತಂದೆ ಇಬ್ಬರಿಗೆ ಬೆಂಕಿ ಹಚ್ಚಿ ಸುಟ್ಟು ಬಿಟ್ಟ. ಎಲ್ಲಿಲ್ಲದ ಕೋಪ ಚಂದ್ರಗುಪ್ತಗ. ಚಾಣಕ್ಯನ ಆಶ್ರಮಕ್ಕೆ ಬಂದ, ಸಂಧ್ಯಾವಂದನ ಮಾಡ್ತಾ ಕೂತಿದ್ದ. ಏನು ಮಾಡ್ತಾ ಇದ್ದೀರಿ ನೀವು? ಸಂಧ್ಯಾವಂದನ, ಮನುಷ್ಯರನ್ನ ಕೊಲ್ತೀರಿ, ಏನು ದೇವರ ನಾಮಸ್ಮರಣೆ ಮಾಡ್ತೀರಿ ಅಂತೇಳಿ ಸಿಟ್ಲಿಂದ ಒದರ್ತಿದ್ದ. ಸ್ವಲ್ಪ ನಿಮಿಷ ಕೂಡು, ನಾನು ಗಾಯತ್ರಿ ಮುಗಿಸಿ ಬರ್ತೀನಿ ಅಂಥೇಳಿ. ಬಂದ ನಂತರ ಕೇಳಿದ್ರು, ಏನು ವಿಷಯ? ನೀವು ಅವರಿಬ್ಬರಿಗೆ ತಂದೆ ಮಗಳನ್ನ ಜೀವಂತ ಬೆಂಕಿ ಹಚ್ಚಿ ಸುಟ್ರಿ ಅಂತಲ್ಲ? ಹೌದು, ನಾನೇ ಸುಟ್ಟಿದ್ದೀನಿ. ಏನು, ಎದಕ್ಕೆ ಸುಟ್ರಿ? ಮನುಷ್ಯರನ್ನು ಸುಡ್ತಾರ ಜೀವಂತ? ಹೇಳ್ದ ಚಾಣಕ್ಯ, ನೋಡು, ಆಕೆ ವಿಷಕನ್ಯೆ. ನಾಗರ ಹಾವಿನ ವಿಷನ ಸ್ವಲ್ಪ ಸೂಜಿ ಪ್ರಮಾಣದಿಂದ ಆಕೆ ತಿನ್ಸಿ 20 ವರ್ಷದಲ್ಲಿ ಆಕೆನ ವಿಷಕನ್ಯೆ ಮಾಡಿದ್ರು. ಇವತ್ತಿನ ದಿವಸ ರಾತ್ರಿ ನೀನು ಆಕೆ ದಿವಸ ಫಸ್ಟ್ ನೈಟ್ ಆದ ದಿವಸ ನಿನ್ನ ಪ್ರಾಣ ಹೋಗ್ತಿತ್ತು.
ನಿನ್ನ ಕೊಲ್ಲಬೇಕಂತೇಳಿ ಷಡ್ಯಂತ್ರ ಮಾಡ್ಕೊಂಡು ಬಂದಿದ್ದ. ನಾನೆಲ್ಲ ಮಾಹಿತಿಗಳನ್ನು ತಿಳ್ಕೊಂಡೆ ಅಂಥೇಳಿ ಆ ಗೂಢಾಚಾರನ ಕರೆದು ಕೇಳ್ತಾರೆ, ಏನೇನು ಹೇಳ್ರಿ ಅಲ್ಲ ಅಂದ್ರೆ ಹೇಳ್ತಾರೆ, ಇಲ್ಲರಿ ಆ ವಿಷಕನ್ನೆ ಇತ್ತು, ನಿಮ್ಮನ್ನು ಕೊಲ್ಲಬೇಕಂತೇಳಿ ಷಡ್ಯಂತ್ರದಿಂದ ಬಂದಿದ್ದ. ಆವಾಗ ನಮಸ್ಕಾರ ಮಾಡ್ತಾರೆ. ಇಷ್ಟು ಚಾಣಕ್ಯ ಮುಂದೆ ಸೂಚನೆ. ಅದೇ ರೀತಿ ಒಂದು ವಿಷಯವಾಗಿ ಚಂದ್ರಗುಪ್ತ ಮೌರ್ಯಗೆ ರಾಜ್ಯ ಮಾಡೋಕಲ್ಕ ಸಹಿತ ಬ್ರಾಹ್ಮಣರು ಒಪ್ಪೋದಿಲ್ಲ. ಶೂದ್ರ ಆಯ್ತಾ, ಚಂದ್ರಗುಪ್ತ ಹೇಗ ಪಟ್ಟಾಭಿಷೇಕ ಮಾಡ್ತೀವಿ, ಕ್ಷತ್ರಿಯರಿಗೆ ಮಾತ್ರ ಸಾಧ್ಯ ಅಂತ ಹೇಳಿದಾಗ ಎಷ್ಟು ಸಲ ಹೇಳಿದ್ರು ಕೇಳಲಿಲ್ಲ. ಚಾಣಕ್ಯ ಎಷ್ಟು ಕಠೋರವಾಗಿದ್ದ ಅಂದ್ರೆ ಸೈನಿಕರ ಕರೆದು ಹೇಳಿದ, ಎಷ್ಟು ಬ್ರಾಹ್ಮಣರು ಓಣಿಗಳವ ಲೆಕ್ಕ ಮಾಡ್ಕೊಂಡು ಬರ್ರಿ, ಎಲ್ಲ ಲೆಕ್ಕ ಮಾಡ್ಕೊಂಡು ಬಂದ್ರು, ಇಲ್ಲಿ ಬ್ರಾಹ್ಮಣರು ಇರ್ತಾರ, ಬೆಂಕಿ ಹಚ್ಚಿ ಸುಟ್ಟು ಬಿಡ್ರಿ ಅಂತ ಹೇಳ್ದ. ಆಶ್ಚರ್ಯ, ಬ್ರಾಹ್ಮಣರಿಗೆಲ್ಲ ಓಡಿ ಬಂದರು, ಗುರುಗಳೇ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ? ಮತ್ತು ನಾನು ಹೇಳಿದ್ದು ನೀವು ಕೇಳ್ತಾ ಇಲ್ಲ, ನನಗೆ ಉಳಿದಿದ್ದು ಒಂದೇ ಮಾರ್ಗ. ಇಲ್ಲ ನಾವು ಕೇಳ್ತೀವಿ ಅಂತ ಹೇಳಿದ್ರು. ನಿಮ್ಮನ್ನು ರಕ್ಷಣೆ ಮಾಡೋಕಲ್ಕ ಆ ಶೂದ್ರ ಜಾತಿ ಅಡ್ಡ ಬರಲಿಲ್ಲ. ಈಗ ಪಟ್ಟಾಭಿಷೇಕ ಮಾಡೋಕಲ್ಕ ಕ್ಷತ್ರಿಯರಿಗೆ ಮಾತ್ರ ರಾಜ್ಯ ಆಳುವದ್ದು, ಶೂದ್ರರಿಗೆ ಇಲ್ಲ ಅಂಥೇಳಿ ಧರ್ಮ ಸೂಕ್ಷ್ಮತೆಗಳನ್ನು ಏನೇನು ಹೇಳ್ಕೊಂಡು ಬರ್ತೀರಿ, ಅದೇನೂ ಇರೋದಿಲ್ಲ ಅಂಥೇಳಿ ಚಾಣಕ್ಯ ಹೇಳೇನಪ್ಪ ಅಂತಂದ್ರೆ ಆ ಚಂದ್ರಗುಪ್ತ ಮೌರ್ಯಗೆ ರಾಜ್ಯ ಮಾಡ್ತಾನೆ. ಈ ರೀತಿ ಚಾಣಕ್ಯನ ನೀತಿಗಳನ್ನು, ಕೃಷ್ಣನ ನೀತಿಗಳನ್ನು ಅಂತ ಅಶ್ವತ್ಥಾಮ ಹತೋಹತ ಅಂತೇಳಿ ಹೊಡೆದಿದ್ದು, ಭೀಷ್ಮಾಚಾರ್ಯ ಹೊಡೆದಿದ್ದು, ಕರ್ಣಗೆ ಹೊಡಿಸಿದ್ದು, ಇವೆಲ್ಲ ಧರ್ಮಸಮ್ಮತವಾದಂಥದ್ದು. ಅದಕ್ಕೆ ಅಹಿಂಸೋ ಪರಮೋ ಧರ್ಮ, ಧರ್ಮ ಹಿಂಸೋ ತಥೈವಚ. ಅಹಿಂಸೋ ಪರಮೋ ಧರ್ಮ ಕರೆಕ್ಟು, ಗಾಂಧಿ ನಮಗೆ ಹೇಳಿದ್ದಾರೆ. ಅದರ ಮುಂದಿನ ವಾಕ್ಯ ಅಹಿಂಸೋ ಪರಮೋ ಧರ್ಮ, ಧರ್ಮ ಹಿಂಸೋ ತಥೈವಚ. ಧರ್ಮಕ್ಕಾಗಿ ಹಿಂಸೆ ಮಾಡುವುದು ಅದಕ್ಕಿಂತ ದೊಡ್ಡದು. ಇದು ನಮಗೆ ಚಾಣಕ್ಯನ್ಲಿಂತ, ಕೃಷ್ಣನ್ಲಿಂತ, ಸಮರ್ಥ ರಾಮದಾಸರ್ಲಿಂತ, ಇವರು ನಮ್ಮ ವಿದ್ಯಾರಣ್ಯರಲಿಂತ ಕಲಿಬೇಕಾದಂಥ ಪಾಠಗಳು. ನಮ್ಮ ಯುವಕರಿಗೆ ಇದನ್ನು ಕಲಿಸ್ಬೇಕು. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೆ. ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ. ನನ್ನ ಸೆಲ್ ನಂಬರ್ 9448757578.